ಸಂಘ ಸಂಸ್ಥೆ ನಡೆಸಿಕೊಳ್ಳುವಂಥ ಎಲ್ಲ ಸಮುದಾಯ ಮುಖಂಡರೆ, ಈ ಸುಂದರ ಸಭೆಗೆ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಶಾಸಕರಾದ ಕೊಪ್ಪೂರು ಸಮೃದ್ಧಿ ಮಂಜುನಾಥ್ ಅವರು, ಆಚರಣಾ ಸಮಿತಿ ಅಧ್ಯಕ್ಷರಾದ ತಹಸೀಲ್ದಾರ್ ಅವರು, ರೆಸ್ಟ್ ಆಫ್ ದಿ ತಾಲೂಕ್ ಆಫೀಸರ್ಸ್. ಇದು ಕೆಂಪೇಗೌಡ ಅಂತ ಇಸ್ ನಾಟ್ ಬಿಲಾಂಗ್ಸ್ ಟು ಕಮ್ಯುನಿಟಿ. ಅಫ್ಸೋಸ್ ಗೊತ್ತಾಗಬೇಕು. ಯಾಕಂದರೆ 500 ವರ್ಷಕ್ಕೆ ಮುಂಚೆನೆ ಜಾತ್ಯತೀತವಾಗಿ ಮಾಡ್ಕೊಂಡು ಬಂದಿರುವಂಥ ಕೆಂಪೇಗೌಡ ಜಯಂತಿ. ಅಫ್ಸಿಯಲ್ಸು ನಾನು ಬಾತ್ರೂಮ್ಗೆ ಹೋಗಿದ್ದೆ, ನಾನು ಮಾವಿನಶೆಗೆ ಹೋಗಿದ್ದೆ, ಫೀಲ್ಡ್ಗೆ ಹೋಗಿದ್ದೆ. ಯಾರು ಡೇಟ್ ಫಿಕ್ಸ್ ಮಾಡಿದ್ದು? ನಾವ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರು ಫಿಕ್ಸ್ ಮಾಡಿದ್ದೆ. ಇವತ್ತು ಫಿಕ್ಸ್ ಮಾಡಿದ್ದು ನಾವಲ್ಲ, ನೀವು ಫಿಕ್ಸ್ ಮಾಡಿದ್ರಿ. ಸೊ ಡ್ಯೂಟಿ ಟು ಅಟೆಂಡ್ ದಿ ಮೀಟಿಂಗ್. ಇದೆಲ್ಲ ಮತ್ತೆ ಯಾಕಂದರೆ second time repeating the word in front of our community. ಲಾಸ್ಟ್ ಟೈಮಿಂಗ್ ಆಯಿತು. ಏನು ನೆಸಿಟಿ ಇಲ್ಲ ನಿಮ್ಮ ನಮಗೂ ಅಂದಂಗೆ. ಅದಕ್ಕೆ ಸಾರಿಗೆ ಆಸ್ಪದ ಕೊಡೋಕ್ಕೆ ಅವ್ರು ಯಾವುದಕ್ಕೆ ಕೆಲಸ ಮಾಡಿದ್ದಾರೆ ಕಳಿಸಿ ಕ್ರಮ ತಗೊಳ್ಳಿ. ಆಮೇಲೆ ಬೇಕಾದ್ರೆ ಅದಕ್ಕೆ ಶಿಸ್ತುಬದ್ಧವಾಗಿ, ಯಾಕಂದರೆ ಶಾಸಕರು ಪದೇ ಪದೇ ಮಾಡಲೇಬೇಕು ಅಂತ ಒತ್ತಾಯ ನನಗೂ ಮಾಡಿದ್ದಾರೆ. ಪಕ್ಷ ತಮ್ಮ ಚೆನ್ನಾಗಿ ಮಾಡಬೇಕು. ಇದು ಮಾಡಬೇಕಾದ್ರೆ ಎಲ್ಲ ಆಫೀಸರ್ಸು, ಯಾಕಂದರೆ ನೀವು ಅಂದ್ಕೊಂಡಿದ್ದೀರ ಕೆಂಪೇಗೌಡ ಜಯಂತಿ ಅಂದರೆ ಒಕ್ಕಲಿಗ ಜಯಂತಿ ಅಂತ. ಇಸ್ ಬಿಲಾಂಗ್ಸ್ ಟು ಅವರ್ ಕಮ್ಯುನಿಟಿ. ನಮ್ಮ ಜಾತಿಯಲ್ಲಿ ಹುಟ್ಟಿದ್ದಾರೆ, ನಾವು ಗೌರವವಾಗಿ ಹೇಳ್ಬೋದು. ಆದರೆ ಎಲ್ಲ ಜಾತಿಗಳಿಗೂ ಸೀಮಿತ ಆಗುತ್ತೆ ಕೆಂಪೇಗೌಡ. ಹಂಗಾಗಿ ಕೆಂಪೇಗೌಡ ಜಯಂತಿಗೆ ಅಷ್ಟೇ ಸುಟ್ಟು ಯಾಕೆ ಒಂದು ಸಲ ಶಾಸಕರು ನಾವು ಈ ಅಫ್ಸರ್ಸ್ ಎಲ್ಲ ಒಂದು ಮೀಟಿಂಗ್ ಮಾಡಿ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಪ್ಲ್ಯಾನ್ ಆಗಿ ಮಾಡಿಕೊಂಡು ಅದು ಶಿಸ್ತುಬದ್ಧವಾಗಿ ಹೋಗ್ಬೇಕು. ಯಾಕಂದರೆ ಈ ಸಲ ನಾಲ್ಕು ಮಾಡಿದ್ವಿ ನಾವು. ಎಲ್ಲೇ ಆಗಲಿ ಇಷ್ಟು ಗಲಾಟೆ ಆಗಿಲ್ಲ. ಅಷ್ಟೊಂದು ಶಿಸ್ತವಾದ ಜನ ನಾವು ಮಾಡ್ಕೊಂಡ್ಬಿಟ್ಟಿದ್ವಿ. ದುರಾಪಾಲಿಕೆಗೆ ಬಂದಿದೆ. ಎಲ್ಲೂ ಸಣ್ಣ ಇನ್ಸಿಡೆಂಟ್ ಆಗಿಲ್ಲ. ದಟ್ ಗಟ್ ಇಟ್ ಗೋಸ್ ಟು ಅವರ್ ಕಮ್ಯುನಿಟಿ. ನಮ್ಮ ಹುಡುಗರು, ನಮ್ಮ ಯಂಗ್ಸ್ಟರ್ಸ್. ಅದನ್ನು ನೆಕ್ಸ್ಟು ನನ್ನ ಲೆಕ್ಕ ಪ್ರಕಾರ 27 ನಮ್ಮ ಶಾಸಕ ಡೇಟ್ ತಗೊಂಡು ಪ್ಲಸ್ ಆರ್ ಮೈನಸ್ ಒಂದು ದಿವಸ ಹೆಚ್ಚಿಗೆ. ಯಾಕಂದರೆ ಯಾವುದು ನಾವು ಟೈಮ್ ಕೇಳಬೇಕು. ಯಾಕಪ್ಪ ಅಂದರೆ ಸ್ವಾಮೀಜಿಯವರು ಅದು ಒಂದು ನಿಮಿಷ. ಯಾಕಂದರೆ ಸ್ವಾಮೀಜಿ ಅದು ಇವರೇನಾದ್ರು ಔಷಧ ಮಾತಾಡಬೇಡ. ಆಮೇಲೆ ಹೆಂಗೆ ಮಾಡ್ಬೇಕು, ಏನು ಮಾಡಬೇಕು ಹೇಳ್ಬಿಟ್ರೆ ಅದು ಮಾಡಬೇಕು. ಆಮೇಲೆ ಯಾವುದೇ ಕಾರಣಕ್ಕೆ ನಾನು ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೇನೆ, ನಾನು ನಮ್ಮ ಕುಲಬಾಂಧವರಿಗೆ ಕೆಂಪೇಗೌಡ ಪ್ರತಿಮೆಯನ್ನು ನಿಜ ನಮ್ಮೊಬ್ಬ ಮಾಡಿದ್ದಾನೆ. ಅದಕ್ಕೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ. ನನ್ನ ಲೆಕ್ಕ ಪ್ರಕಾರ 90% ಆಗುವ ಸಾಧ್ಯತೆಗಳಿದೆ. ಆಗದಿದ್ದು ಮುಂದೆ ಎಲ್ಲ ಕಂಪ್ಲೀಟ್ ಕೂತು ಏನು ಮಾಡಬೇಕು ಅಂತ ಆಲ್ರೆಡಿ ನಾನು ತಹಸೀಲ್ದಾರ್ಗೆ ಮಾತಾಡಿದ್ದೀನಿ. ಎಂಟೇಜ್ ಫೈಲು ಕೊಟ್ಟಿದ್ದೀನಿ. ಆಮೇಲೆ ತಾವು ನಮ್ಮ ಹುಡುಗ ಹೇಳ್ದಂಗೆ ನಮ್ಮ ರಘು ಇಬ್ಬರು ಜಾಗ ಬೇಕು ಅಂತ ಆಲ್ರೆಡಿ 2 ಎಕರೆ 14 2 ಎಕರೆ 14 ಗುಂಟೆ ಜಮೀನನ್ನು ಮೇಡಮ್ ಗಮನಕ್ಕೆ ತೊಗೊಂಬಂದಿದ್ದೀವಿ. ನಾನು ಶಾಸಕರಿಗೆ ಮಾತಾಡ್ತಿದ್ದು ಹೇಳಿದ್ದೀನಿ. ಐ ಡೋಂಟ್ ವೇಸ್ ದ ಪ್ರಾಸೆಸ್ ಸ್ಟಾಪ್ ಆಗಿ ಗೊತ್ತಲ್ಲ ನನಗೆ. ನಾವು ಯಾವತ್ತು ಮಾಡೋದು ಶಿಸ್ತುಬದ್ಧವಾಗಿ ಮಾಡ್ತೀವಿ. ಈ ಸಲ ಅಂತೂ ನಮ್ಮ ಕುಲಬಾಂಧವ್ರಿಗೆ ಹೇಳ್ತೀನಿ ನಾನು, ನೆಕ್ಸ್ಟ್ ಮಂತ್ ವಿತಿನ್ 27 ಎಲ್ಲರೂ ಸಹಕಾರ, ಎಸ್ಪೆಷಲಿ ನಮ್ಮ ಹುಡುಗರು ಎಲ್ಲರೂ ಸಹಕಾರದಿಂದ ಅದ್ದೂರಿಯಾಗಿ ಶಿಸ್ತುಬದ್ಧವಾಗಿ ಮಾಡ್ತೀವಿ ಅಂತ ನಿಮ್ಮ ಮುಖಾಂತರ. ಯಾಕಂದರೆ ಶಾಸಕರು ಇರ್ತಾರೆ, ಆವಾಗ ಎಲ್ಲ ಅಫಿಷಿಯಲ್ ಮಿಷನರಿ ಆಲ್ಸೋ ವಿತ್ ಅಸ್ ಅಂದ್ಕೊಂಡಿದ್ದೀನಿ, ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಸಹಕಾರ ಬೇಕು. ಇನ್ನೊಂದು ಸಲ ಯಾಕಂದರೆ ಎಂಟೈರ್ ಅಫಿಷಿಯಲ್ಸ್ ಕಳಿಸ್ಕೊಂಡು ಏನು ಮಾಡಬೇಕು ಪೂರ್ವ ಸಭೆ ಯಾವ ಟೈಪ್ ಮಾಡಬೇಕು, ಹೆಂಗಿಲ್ಲ ರೂಟ್ ಮ್ಯಾಪ್ ಎಲ್ಲ ಕಂಪ್ಲೀಟ್ ಮಾತಾಡೋಣ. ಅದಕ್ಕಿಂತ ಸುಮಾರು ಕಾಲಾವಕಾಶ ಇದೆ. ಅದಕ್ಕೆ ಎಲ್ಲ ಒತ್ತು ಕೊಟ್ಟು ಸಹಕರಿಸ್ತದೆ ಅಂತ ನಾನು ನಿಮ್ಮೆಲ್ಲ ಅಂದ್ಕೊಂಡಿದ್ದೀನಿ. ಅಟ್ ದ ಸೇಮ್ ಟೈಮ್ ತಹಸೀಲ್ದಾರರು ಸಾಥ್ ಕೊಡ್ಬೋದು ಅಂದ್ಕೊಂಡಿದ್ದೀನಿ ನಾನು. ಹಂಗಾಗಿ ನಮ್ಮ ಕೆಂಪೇಗೌಡ ಜಯಂತಿಯನ್ನು ಈ ಸಲ ಮಾಡ್ತೀವಿ.
ನಮ್ಮ ನಾಡಪ್ರಭು ಕೆಂಪೇಗೌಡರ ಏನು ಒಂದು ಮುಳಬಾಗಿಲು ತಾಲೂಕಿನ ಪೂರ್ವಭಾವಿ ಸಭೆಯನ್ನು ತಾಲೂಕು ಕಚೇರಿಯಲ್ಲಿ ಏನು ಹಮ್ಮಿಕೊಂಡಿದ್ರು, ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣ ಅವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಗೀತಮ್ಮ ಮೇಡಮ್ ಅವರೇ, ಇನ್ನೂ ಹಲವಾರು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಹಲವು ಶಿವಣ್ಣ ಅವರೇ, ಎಲ್ಲರೂ ಇನ್ನೂ ನಮ್ಮ ಕುಲಬಾಂಧವರು ಎಲ್ಲರೂ ಸೇರಿದಿರಿ, ಇನ್ನೂ ಹಲವಾರು ನಾಯಕರೆಲ್ಲ ಸೇರಿದ್ದೀರಿ. ನಮ್ಮದೊಂದು ಅಭಿಪ್ರಾಯ MLA ಅವ್ರಿಗೂ ಮತ್ತು ನಮ್ಮ ಅಧ್ಯಕ್ಷರಿಗೂ ಮನವಿ ಮಾಡ್ತಾ ಇದ್ದೀವಿ. ಇವತ್ತು ನಾವು ಏನು ಎಲ್ಲರೂ ಹೇಳ್ತಾ ಇದ್ದಂಗೆ ನಮ್ಮ ಒಂದು ಸಮುದಾಯ ಭವನ 1 ತಿಂಗಳಾಗ್ತದೆ, 1.5 ತಿಂಗಳಾಗ್ತದೆ ಅಂತೇಳಿ ನಾವು ಅಂದ್ಕೊಳ್ತಾ ಇದ್ದೀವಿ. ಆಗಲಿ, ನಿಧಾನವಾಗಿ ಇನ್ನೂ 2 ತಿಂಗಳಾದ್ರೂ ಕೂಡ ಸಮಸ್ಯೆ ಇಲ್ಲ, ಕೆಲಸ ಚೆನ್ನಾಗಿ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ದೊಡ್ಡದಾದ ಕಾರ್ಯಕ್ರಮ ಇಟ್ಕೊಂಡು ಗೃಹ ಪ್ರವೇಶ ಮಾಡಿ ಅವತ್ತು ಯಾರನ್ನು ಬೇಕು ಅವತ್ತು ಕರೆಸ್ಬೋದು. ಇವತ್ತು ಏನು ಪೂರ್ವಭಾವಿ ಸಭೆ ಕರೆದಿದ್ದೀವೋ, ಇವತ್ತು ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ಅವ್ರ ಜಯಂತಿ ಮಾಡಬೇಕು ಅಂತ ಹೇಳಿ ಇವತ್ತು ದಯವಿಟ್ಟು ಎಲ್ಲ ನಾಯಕರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ದಿನಾಂಕ ನಾವು ಮಾಡಬೇಕಾಗಿರೋದು ನೇತಾಜಿ ಕ್ರೀಡಾಂಗಣ ಇಂಥ ಕಡೆನೆ, ಯಾವುದು ಕೆಂಪೇಗೌಡ ಜಯಂತಿ ಮಾಡಬೇಕಾಗಿರೋದಲ್ಲಿ ನಾವು ಸಮುದಾಯ ಭವನದ ಹತ್ರ ಏನು ಮಾಡೋಷ್ಟಿಲ್ಲ. ದಯವಿಟ್ಟು ಎಲ್ಲರ ಹತ್ರ ನಾನು ಮನವಿ ಮಾಡ್ತಾ ಇದ್ದೀನಿ, ಇವತ್ತೇ ನಿಗದಿಯಾಗಿ ಇವತ್ತೇ ದಿನಾಂಕ ಮಾತಾಡ್ಬಿಟ್ಟು ನಿಗದಿ ಮಾಡಿ ಈ ಕಾರ್ಯಕ್ರಮ ನಡೀಲಿ. ಆ ಗೃಹ ಪ್ರವೇಶ ಮಾಡ್ಕೊಂಡು ಎಂತ ದೊಡ್ಡ ದೊಡ್ಡ ಸ್ವಾಮೀಜಿಗಳನ್ನ ಕರ್ಸ್ಬಿಟ್ಟು ನಾವು ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಅದು ಅಂತ ಬಂದಿದೆ ಅದು, ಬಟ್ ಅದು ಬೆಂಚ್ ರೀಚ್ ಆಗ್ತಾ ಇಲ್ಲ. 2-3 ಸಲಿಯಿಂದ ಹಂಗೆ ಆಗ್ತಾ ಇದೆ. ಹಾಕಿದ್ದಾರೆ, ಏನ್ ಮಾಡಕ್ಕಾಗಲ್ಲ. ನಾವೇನ್ ಮಾಡ್ಬೇಕು, ಏನ್ ಮಾಡ್ತೀರಿ? ಆಯ್ತು ಬಿಡು, ಆಯ್ತು ಬಿಡಿ, ಆಯ್ತು. ಇವಾಗ ಅಣ್ಣ ಶಿವಣ್ಣ, ಒಂದು ನಿಮಿಷ. ಇವಾಗ ಅದರಲ್ಲಿ ಈ ತಾಲೂಕಿನ ಅಭಿವೃದ್ಧಿಗೋಸ್ಕರ ಅದರಲ್ಲೂ ಶ್ರಮಿಸ್ತಾ ಇರ್ತಕ್ಕಂಥ ತಾಲೂಕಿನ ಶಾಸಕರಂತ ಸಮೃದ್ಧಿ ಮಂಜಣ್ಣ ಸರ್ ಅವರೇ, ತಹಸೀಲ್ದಾರ್ ಅಂತ ಗೀತಾ ಮೇಡಮ್ ಅವರೇ, ನಮ್ಮ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಆಲಂಗೂರು ಶಿವಣ್ಣ ಅವರೇ, ಎಲ್ಲ ಜನಾಂಗದ ಮುಖಂಡರು, ಈಗಾಗಲೇ ನಮ್ಮ ನಾಯಕರೆಲ್ಲನೂ ಸಭೆ ವ್ಯವಸ್ಥೆ ಅಂತೂ ಇದುವರೆಗೂ ನಾವು ಯಾವ ಪೂರ್ವಭಾವಿ ಸಭೆಗಳಲ್ಲೂ ನೋಡ್ತಲ್ಲ. ರೈತರು ಟಮಾಟಕ್ಕೆ ಬಿದಿರು ಕಡ್ಡಿ ತಗೊಂಬೋದ್ರೆ ಅದನ್ನ ಹಿಡ್ಕೊಂಡು ಕೇಸ್ ಮಾಡಿ ತಗೊಂಡೋಗ್ತಾರೆ, ಹುಂಗೆ ಮರ ಕೊಯ್ಕೊಂಡು ಹೋದ್ರೆ ಅದನ್ನ ಹಿಡಿದು ಕೇಸ್ ಮಾಡ್ತಾ ಇರ್ತಾರೆ. ಈ ಥರ ಸಭೆನಲ್ಲಿ ಬಂದು ಇನ್ನು ಆಫೀಸ್ ಹತ್ರ ಹೋದ್ರೆ ಬೇಕಾದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಯಾರಾದ್ರೂ ಹೋಗಿ ಕೇಳಿದ್ರೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಈ ಥರ ಸಭೆನಲ್ಲಾದ್ರೂ ಬಂದರೆ ಕೇಳೋಣ ಅಂತಂದರೆ ಇಲ್ಲಿ ಚಕ್ಕರ್ ಹೊಡಿತಾರೆ. ಈ ರೀತಿ ವ್ಯವಸ್ಥೆ ನಡೀತಾ ಇದೆ. ಶಾಸಕರು ಅದನ್ನೆಲ್ಲ ಸ್ವಲ್ಪ ಗಮನಿಸಬೇಕಾಗಿದೆ. ಅದ್ರ ಜೊತೆಗೆ ಏನು ಇವತ್ತು ನಮ್ಮ ರಾಜೇಂದ್ರ ಗೌಡರು ಎಲ್ಲ ಹೇಳಿದ್ದಾರೆ, ಕೆಂಪೇಗೌಡ ಜಯಂತಿನ ನಾವು ಅದ್ದೂರಿಯಾಗಿ ಮಾಡಬೇಕು ಅಂತ ಯಾವ್ಯಾವ ಸಂದರ್ಭದಲ್ಲಿ ಮಾಡಿದ್ದೀವಿ ಅಂತ. ಈ ಸಾರಿಯೂ ಅಷ್ಟೇ ಭಾಳ ವಿಜೃಂಭಣೆಯಿಂದ ತಾವು ನಿಮಗೆ 2 ವರ್ಷದಿಂದ ನಾವು ಎಲ್ಲ ಸಂಘದವರು ತಾವು ಕೇಳಿದ್ರು ನಾವು ಡೇಟ್ ಕೊಟ್ಟು ಅಲ್ಲಿ ಏನು ಕೆಲವು ತಾಂತ್ರಿಕ ಒಂದು ಕಾರಣಗಳಿಂದ ಅದಾದ್ಮೇಲೆ ಮಾಡೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಮಾಡೋಕ್ಕಾಗದೆ ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ. ಈ ಬಾರಿನೂ ಅದು ಅಡ್ಡಿ ಇದೆ ನಮಗೆ. ಆದರೂ ಸಹ ಏನು ನಮ್ಮ ಜನಾಂಗದ ಯುವಕರಿದ್ದಾರೆ, ನಮ್ಮ ಜನ ಇದ್ದಾರೆ, ಅವ್ರು ಗಲಾಟೆ ಮಾಡ್ತಾರೆ, ನಮ್ಮನ್ನೇ ಕೇಳ್ತಾರೆ. ಬೇರೆಯವರೆಲ್ಲ ಜಯಂತಿ ಮಾಡ್ತಾರೆ, ಆ ಜಯಂತಿ ನಾವು ಕೂತ್ಕೊಂಡು ನೀವು ಬರ್ತೀರಿ, ನೀವು ಜಯಂತಿ ಮಾಡ್ತಲ್ಲ, ನಿಮ್ಮ ನಾಚಿಕೆ ಆಗಲ್ವ ಅಂತ ಕೇಳ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಇವತ್ತೆಲ್ಲ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳು ಸೇರಿ ಈ ಒಂದು ನಾಳೆ ತಿಂಗಳಲ್ಲಿ ಕೆಂಪೇಗೌಡ ಜಯಂತಿ ಮಾಡಲೇಬೇಕಂತಕ್ಕಂಥ ತೀರ್ಮಾನ ಹೊಂದಿದ್ದಾರೆ. ಅದು ಯಾವ ದಿನಾಂಕ ಏನು ಅನ್ನೋದು ಅಧ್ಯಕ್ಷರು ಆಮೇಲೆ ಹೇಳ್ತಾರೆ. ಅದ್ರ ಜೊತೆಗೆ ಇವತ್ತು ಇಲ್ಲಿ ನಾವು ಇನ್ನೂ ಹೇಳಿದ್ರೆ ಇನ್ನು ಜನನು ಸಾರ್ವಜನಿಕ ನಮ್ಮ ಜನಾಂಗದವರು ಬೇರೆ ಜನನು ಬರ್ತಾರೆ. ಬರೀ ನಾವು ಒಂದು ಸಂಘದ ಪದಾಧಿಕಾರಿ ಮಾತ್ರ ನಾವು ಹೇಳ್ಕೊಂಡು ಬಂದಿದ್ವಿ. ಅದ್ರ ಜೊತೆಗೆ ಶಾಸಕರು ಈಗಾಗಲೇ ನಮಗೆ ಸ್ಥಳ ಕಡಿಮೆ ಇದೆ, ಏನು ಇವತ್ತೇನು ಸಮುದಾಯನ ಕಟ್ಟಿದ್ವಿ, ಭಾಳ ಜಾಗ ಕಡಿಮೆ ಇದೆ. ದೊಡ್ಡದಾಗಿ ನಾವು ಮಾಡಿ ಒಂದು ಸಂಘದ ಒಂದು ಕಾರ್ಯಚಟುವಟಿಕೆ ಹೆಚ್ಚಿನ ಜನಸಂಖ್ಯೆ ಇರೋದ್ರಿಂದ ತಾವು ತಾಲೂಕಲ್ಲಿ ನಮ್ಗೆ ಸೂಕ್ತವಾಗಿರ್ತಕ್ಕ ಒಂದು 4-5 ಎಕರೆ ಜಮೀನನ್ನು ಮಂಜೂರು ಮಾಡಿಸ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾವು ಸಣ್ಣಪರವಾಗಿ ಮನವಿ ಮಾಡ್ತಾ ಇದ್ದೀವಿ. ಈ ಬೇರೆ ಇದಕ್ಕೆ ಯಾವ ರೀತಿ ನೀವು ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅದೇ ರೀತಿ ನಮಗೂ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ, ಏನು ನಾವು ಕೆಂಪೇಗೌಡ ಜಯಂತಿನ ಮಾಡಬೇಕಂತದ್ವಿ ಅದ್ಧೂರಿಯಾಗಿ, ಅದಕ್ಕೆ ತಮ್ಮ ಸಹಕಾರ ಹೆಚ್ಚಿನ ರೀತಿಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ನಮಗೆ ಈ ಒಂದು ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ ವಂದಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಅದರಿಂದ ನಮ್ಮ ಸಂಘದ ವತಿಯಿಂದ
ಸುಮಾರು ಸಲ ಹೇಳಿದ್ದೀವಿ, ಮಾಡ್ತೀವಿ ಅಂತ ಹೇಳಿ. ಶಾಸಕರು ಸಹ ಒಂದು ಇದೆ ಇದು ಮಾಡಿ ಅಂತ ಅದು ಕಾರಣಾಂತರಗಳು ಮಾಡೋದಾಗಿಲ್ಲ. ಈ ಸಲ ಆದರೂ ನಾವು ಮಾಡಲೇಬೇಕು. ಈ ಒಂದು ಏನಿದೆ ನಡ್ಕೊಂಡು ಕೆಂಪೇಗೌಡರ ಸ್ವಲ್ಪ ಆ ದಿವಸ ಪೂರ್ವಭಾವಿ ಸಭೆಯಾಗಿ ಇವತ್ತು ನಮ್ಮ ಈ ಸಭೆಯನ್ನು ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಸಾಹೇಬರು ಅದವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಗೆ ಕರೆದ ಕಾರ್ಯದರ್ಶಿಯವರಾದಂಥ ನಮ್ಮ ತಹಶೀಲ್ದಾರ್ ಗೀತಾ ಮೇಡಮ್ ಅವರು, ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಸಂಘದ ಅಧ್ಯಕ್ಷ ಶಿವಣ್ಣವರು, ಉಪಾಧ್ಯಕ್ಷರು, ಮತ್ತು ನಮ್ಮ ಕಾರ್ಯಕಾರಿ ಮಂಡಳಿ, ಸಮುದಾಯದ ಅನೇಕ ಮುಖಂಡರು, ಅದರ ಜೊತೆಗೆ ತಾಲೂಕು ಮಟ್ಟದ ಅಧಿಕಾರಿಗಳು, ಎಲ್ಲ ಮೀಡಿಯಾ ಮಿತ್ರರು, ಎಲ್ರಿಗೂ ನಮಸ್ಕರಿಸ್ತಾ, ನಾವು ಕೆಂಪೇಗೌಡ ಜಯಂತಿ ನಾವು ಮಾಡಬೇಕಾದ್ರೆ ಸ್ವಲ್ಪ ಸಣ್ಣ ಪುಟ್ಟ ನಮ್ಗೆ ಸಮಸ್ಯೆಗಳಿದೆ. ತಾವು ಸ್ವಲ್ಪ ಯಾಕೋ ಮನ್ಸು ಮಾಡ್ತಾ ಇಲ್ಲ ನಮ್ಮ ಮೇಲೆ, ನಮ್ಮ ಮೇಲೆ ಗೊಬ್ಬರ, ಶಿವಣ್ಣ ಮೇಲೆ ರೇವಪತಿ ಮೇಲೆ ಗೊಬ್ಬರ ಗೊತ್ತಾಗ್ತಾ ಇಲ್ಲ ನಮಗೆ. ನಾವು 97 ಮಾಡಿದ್ವಿ. 97 ಫಸ್ಟ್ ಮಾಡಿದ್ವಿ. ಆಲಂಗೂರು ಶ್ರೀನಿವಾಸ ಅವರು ಶಾಸಕರಾಗಿದ್ದಾಗ ತುಂಬ ಅದ್ದೂರಿಯಾಗಿ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ 17 ಮಾಡಿದ್ವಿ. 17-18 ಮಾಡಿದ್ದು. 17 ಆಯ್ತಾಯ್ತು. ಅದಾದ್ಮೇಲೆ ಕೊತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲಿ 17 ತುಂಬ ಅದ್ದೂರಿಯಾಗಿ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ 18 ಮಾಡಿ ಆವಾಗಲಿಂದ ಮಾಡ್ಲಿಕ್ಕೆ ಆಗಲಿಲ್ಲ. ತಾವು ನಮಗೆ ಈ ಸಮುದಾಯ ಭವನ ಒಂದು ನಾವು ಚಿಕ್ಕದಾಗಿ ಆಲಂಗೂರು ಶ್ರೀನಿವಾಸ ಪೀರಿಯಡಿಂದನೂ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಗಿಫ್ಟು. ಅದಕ್ಕಿಂತ ಅನೇಕ ಜನರು ಕೊಡುಗೆ ಕೊಟ್ಟಿದ್ದಾರೆ. ಅದರಲ್ಲಿ ಸಮುದಾಯ ಭವನ ಚಿಕ್ಕದಾಗಿ ನಿರ್ಮಾಣ ಮಾಡಿದ್ವಿ. ಅದೇನು ಸಮುದಾಯಕ್ಕೆ ಸಾಕಾಗೋದಿಲ್ಲ, ಆದ್ರೂ ಏನೋ ಇದರಲ್ಲಿ ಇರೋದ್ರಲ್ಲಿ ಮಾಡೋಣ. ಅದಕ್ಕೆ ನಾಗೇಶ್ವರ MLA ಅವರು ಒಂದು 25 ಲಕ್ಷನ 25 ಲಕ್ಷ ಅನುದಾನ ಹಾಕಿ ಸ್ವಲ್ಪ ಸಂಘದ ಮುಂದೆ ಸಿಮೆಂಟ್ ಹಾಕಿ ಮತ್ತೆ ಬಿಲ್ಡಿಂಗ್ ಎಲ್ಲ ಸ್ವಲ್ಪ ರಿಪೇರ್ ಮಾಡ್ತೀವಿ. ಸ್ವಲ್ಪ ಅನುಕೂಲ, ಸ್ವಂತನೂ ಕಾಸು ಕೊಟ್ಟರು. ಮತ್ತು ಇಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯೂಗೆ 12-18 ಅವರೇ 12 ಲಕ್ಷ ಕಾಸು ಇದು ಕಾಂಟ್ರಿಬ್ಯೂಷನ್ ಸರ್ಕಾರಕ್ಕೆ ವಂತಿಗೆ ಸಸ್ಯ ಮೇಡಮ್ ಅದ ಏನು ಸರ್ಕಾರ ಕೊಡ್ತೀವಲ್ಲ 12 ಲಕ್ಷ ರಿಜಿಸ್ಟ್ರೇಷನ್ ಅವರೇ ಕೈಯಿಂದ ಕೊಟ್ಟು ಅದನ್ನು ಮಾಡಿಕೊಟ್ರು. ಅದಕ್ಕಿಂತ ಕೊತ್ತೂರು ಮಂಜುನಾಥ್ ಅವರು ಅವ್ರ ಕೈಯಿಂದ 50 ಲಕ್ಷ ರೂಪಾಯಿ ನಮ್ಮ ಸಮುದಾಯಕ್ಕೆ ಕೊಟ್ಟು ಅಲ್ಲಿ ಡೈನಿಂಗ್ ಹಾಲ್ ಕೂರಿಸಿ ಅವರೇ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮುಂಚೆ ಆಲಂಗೂರು ಶ್ರೀನಿವಾಸ ಅವರು ಅದಕ್ಕೆಲ್ಲ ಗ್ರಾಂಟ್ ಕೊಟ್ಟು ಮಾಡಿದ್ದಾರೆ. ತಮ್ಮದು ಒಂದು ಇದು ನಮ್ಮ ಸಮುದಾಯಕ್ಕೆ ಒಂದು ಕೊಡುಗೆ ಇರಲಿ ಅಂತ ನಾವು ನಿಮ್ಮಲ್ಲಿ ಮೊನ್ನೆನೂ ಹೇಳಿದ್ವಿ. ಅಲ್ಲಿ ಸ್ವಲ್ಪ ನಮ್ಗೆ ರಸ್ತೆ ಇನ್ನೂ ಸ್ವಲ್ಪ ಅಲ್ಲಿ ಕಾಂಪೌಂಡ್ ನಿಮ್ಮ ಹೆಸರು ಇರಬೇಕು, ದಯವಿಟ್ಟು ಅದನ್ನು ಮಾಡಿಕೊಡ್ಬೇಕು. ಮತ್ತು ನಾವು ಈ ಜಯಂತಿ ಮಾಡಬೇಕಾದ್ರೆ ಇನ್ನು ಒಂದು ತಿಂಗಳಾಗತ್ತೆ, ಅದು ಒಂದು ತಿಂಗಳ ಮೇಲೆ ಆಗುತ್ತೆ. ಅಲ್ಲೆಲ್ಲ ಇದು ಮಾಡಿ ನೀವು ಆ ಕೆಲಸ ನೀವು ಏನು ಮಾಡಿಕೊಡ್ತೀರ ನಿಮ್ಮ ಮಾಡಿದ್ಮೇಲೆ ನಾವು ಮಾಡಬೇಕು. ಯಾಕಂದರೆ ನೀವೇನು ಮಾಡ್ಕೊಡ್ತೀರ ಅಂತ ನಂಗೆ ಗೊತ್ತಾಗುತ್ತೆ. ಮತ್ತೆ ಮಿಕ್ಕಿದ್ದು ನಾವೇನಾದ್ರು ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ನೆಕ್ಸ್ಟ್ ಮಂತಲ್ಲಿ ಒಂದು 15, 20 ಮೇಲೆ ತಾವು ಮತ್ತು ನಮ್ಮ ಸ್ವಾಮೀಜಿಗಳು ಯಾವ ಡೇಟ್ ಕೊಟ್ಟರೆ ಆ ಡೇಟ್ಗೆ ನಾವು ತುಂಬ ಅದ್ಭುರಿಯಾಗಿ ಮಾಡೋಣ ಅಂತ ನಾವು ಯಾವಾಗ ಮಾಡಿದ್ರು ಇಷ್ಟೇ ರೆಕಾರ್ಡ್ ಮಾಡಿರೋದು. ಆ ರೀತಿ ಮಾಡ್ಕೊಂಡು ಬಂದಿರ್ತಕ್ಕಂಥ ಒಂದು ಸಮುದಾಯ ಇದೆ. ಅದಕ್ಕೆ ತಮ್ಮ ಸಹಕಾರ ಪೂರ್ತಿ ಇರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ, ಇನ್ನೂ ಏನಾದರೂ ಇದ್ದರೆ ನಮ್ಮ ಮುಖಂಡರು ತಿಳಿಸ್ತಾರೆ. ಒಂದು ಮಾತಾಡೋಕ್ಕೆ ಅವಕಾಶ ಕೊಡಬೇಕು ತಮಗೆಲ್ಲ ಬಂದಿಸಿ ನಾನು ಮಾತಾಡ್ತೀನಿ.